ನಾಳೆ ದೆಹಲಿಗೆ ತೆರಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ನಾಳೆ ಬೆಳಿಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣ ಬೆಳೆಸ್ತಾರೆ ಅನ್ನುವಂಥದ್ರ ಬಗ್ಗೆ ಟೀಮ್ಗೆ ಲಭ್ಯವಾಗಿರುವಂತಹ ಖಚಿತ ಮಾಹಿತಿ. ಡಿಕೆಶಿ ನಾಳೆ ಬೆಳಿಗ್ಗೆ 9:05 ಸುಮಾರಿಗೆ ದೆಹಲಿ ವಿಮಾನದಲ್ಲಿ ಪ್ರಯಾಣ ಬೆಳೆಸ್ತಾರೆ ಅನ್ನುವಂಥದ್ರ ಬಗ್ಗೆ ಲಭ್ಯವಾಗಿರುವಂತಹ ಮಾಹಿತಿ. ಈಗ ಮತ್ತೊಮ್ಮೆ ಎದ್ದಿರುವಂತಹ ಚರ್ಚೆ, ಅಧಿಕಾರ ಹಂಚಿಕೆಯ ಒಂದು ಚರ್ಚೆ. ಈ ಬಾರಿ ಅಂತೂ ಶತಾಯಗತಾಯ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ಒಲಿಯುತ್ತೆ ಅನ್ನುವಂಥದ್ರ ಬಗ್ಗೆನೇ ಅವರ ಪಾಳೆಯದಲ್ಲಿ ಇರುವಂಥ ಒಂದು ಕುತೂಹಲ, ಆ ಒಂದು ನಂಬಿಕೆ ಇದೆ. ಖಂಡಿತವಾಗ್ಲೂ ಈ ಸರಿ ಏನು ದೆಹಲಿಗೆ ಹೋಗ್ತಾ ಇದ್ದಾರೆ, ಈ ಸರಿ ವಾಪಸ್ ಬರುವಾಗ ಅವರು ಶುಭ ಸುದ್ದಿಯನ್ನು ತರ್ತಾರೆ ಅವರ ಅಭಿಮಾನಿಗಳಿಗೆ ಅನ್ನೋ ರೀತಿಯಲ್ಲಿ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳು, ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಅಲ್ಲಿ ನಾಳೆ ವರಿಷ್ಠರನ್ನು ಭೇಟಿಯಾಗಲಿಕ್ಕಿದ್ದಾರೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ವರಿಷ್ಠರು ಏನು ಹೇಳ್ತಾರೆ, ಅಲ್ಲಿ ಏನು ಚರ್ಚೆ ಆಗುತ್ತೆ, ಏನು ಸಂದೇಶವನ್ನು ಕೊಡ್ತಾರೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಸೊ ಈ ಅಧಿಕಾರ ಹಂಚಿಕೆಯ ಜಟಾಪಟಿ ಹಿಂದಿನದಲ್ಲೂ ಕೂಡ ಏನು ನಡೀತಾನೆ ಇದೆ. ಇನ್ನೇನು ಆಗೇ ಹೋಯಿತು, ಮುಹೂರ್ತ ಫಿಕ್ಸ್ ಆಯಿತು. ಡಿ ಕೆ ಶಿವಕುಮಾರ್ ಅವರು ಇನ್ನೇನು ಪ್ರಮಾಣ ವಚನವನ್ನೇ ಸ್ವೀಕರಿಸ್ಬಿಡ್ತಾರೆ ಅನ್ನೋ ಮಟ್ಟಿಗೂ ಕೂಡ ಅವರ ಅಭಿಮಾನಿಗಳು ಮಾತನಾಡ್ತಾ ಇದ್ರು. ಆದರೆ ಅದೆಲ್ಲವೂ ಕೂಡ ಮೀರಿ ಇನ್ನಷ್ಟು ಬೆಳವಣಿಗೆಗಳು ತೆರೆಮರೆಯಲ್ಲಿ ನಡೀತಾನೇ ಇದ್ವು. ಅದರಂತೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಈ ಒಂದು ವಿಚಾರ. ಸೊ ಈ ಹಿಂದಿನಿಂದಲೂ ಕೂಡ ಇಬ್ಬರೂ ನಾಯಕರುಗಳು ಹೇಳ್ತಾ ಇರೋ ಹಾಗೆ, CM ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಹೇಳೋ ಹಾಗೆ, ಹೈಕಮಾಂಡ್ ಏನು ಹೇಳುತ್ತೋ ಆ ಒಂದು ನಿರ್ಧಾರಕ್ಕೆ ನಾವು ಬದ್ಧ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಈಗ ಅಸ್ಸಾಂ ವಿಧಾನಸಭಾ ಚುನಾವಣೆ ಸಿದ್ಧತೆ ಬಗ್ಗೆ ಬಹುಶಃ ಪ್ರಿಯಾಂಕಾ ಗಾಂಧಿ ಅವರು ಏನು ಸಭೆ ಕರೆದಿದ್ದಾರೆ, ಆ ಸಭೆಗೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಸಿಕ್ಕಿರುವಂಥ ಮಾಹಿತಿ. ನಾಳೆ ಬೆಳಿಗ್ಗೆ 9:50 ವಿಮಾನದಲ್ಲಿ ದೆಹಲಿಗೆ ಅವರು ತೆರಳ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ರಾಜಕೀಯ ವಿದ್ಯಮಾನಗಳ ಬಗ್ಗೆನೂ ಕೂಡ ಚರ್ಚೆ ನಡೆಸ್ತಾರೆ ಅನ್ನೋದು ಇರುವಂಥ ವಿಚಾರ. ಸೊ ನಾಳೆ ರಾತ್ರಿ ದೆಹಲಿಯಲ್ಲೇ DCM ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ. ನಾಳೆ ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರಿಯಾಂಕಾ ಗಾಂಧಿ ಅವರು ಕರೆದಿರುವಂತಹ ಒಂದು ಸಭೆ ಏನಿದೆಯಲ್ಲ, ಈಗ ಉಸ್ತುವಾರಿ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ವಹಿಸಿರೋದ್ರಿಂದಾಗಿ ಅಸ್ಸಾಂ ಚುನಾವಣೆಯ ಉಸ್ತುವಾರಿ. ಸೊ ಹಾಗಾಗಿ ಇದ್ರ ಬಗ್ಗೆ ಸಭೆಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ವಿಚಾರ. ನಾವು ಪ್ರತಿನಿಧಿ ಪ್ರಮೋದ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಪ್ರಮೋದ್, ಈಗ ನಾಳೆ ಅಸ್ಸಾಂ ಚುನಾವಣೆ ಕುರಿತಾದಂತೆ ನಡೆಯುವಂಥ ಒಂದು ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕಡೆ ಇದ್ರೂ ಕೂಡ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತಾರಾ? ಯಾಕಂದ್ರೆ ಅವರ ಅಭಿಮಾನಿ ಪಾಳಯದಲ್ಲಿ ಇನ್ನೇನು ಆಗೇ ಹೋಯ್ತು, ಫೈನಲೈಸ್ ಆಗ್ತಾ ಇದೆ ಇನ್ನೇನು ಅನ್ನೋ ಮಟ್ಟಿಗೆ ಉತ್ಸಾಹ ಕಂಡು ಬರ್ತಾ ಇರುವಂಥದ್ದು ನಿಟ್ಟಿನಲ್ಲಿ. ಸೊ ರಾಜ್ಯ ರಾಜಕೀಯ, ಈ ಅಧಿಕಾರ ಹಂಚಿಕೆ, ಆ ಬಗ್ಗೆಯೂ ಕೂಡ ವರಿಷ್ಠರನ್ನ ಭೇಟಿ ಆಗ್ಲಿಕ್ಕಿದ್ದಾರಾ? ಏನಾದರೂ ಡೀಟೇಲ್ಸ್ ಇದೆಯಾ ಪ್ರಮೋದ್? ರೆವಾನ್, ರಾಜ್ಯ ರಾಜಕೀಯದಲ್ಲಿ ಈಗಾಗಲೇ ಪವರ್ ಪಾಲಿಟಿಕ್ಸ್ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ನಡೀತಾ ಇದೆ. ಇದ್ರ ನಡುವೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇರುವಂತದ್ದು ಕೂಡ ಸಹಜವಾಗಿ ಈ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಕಳೆದ 3 ತಿಂಗಳಿಂದ ನೋಡ್ತಾ ಇದ್ರೆ ಬೇರೆ ಬೇರೆ ನೆಪದಲ್ಲಿ, ಬೇರೆ ಬೇರೆ ಮಾದರಿಯಲ್ಲಿ ಅಥವಾ ಬೇರೆ ಬೇರೆ ಕಾರಣಗಳೊಂದಿಗೆ ಮುಖ್ಯಮಂತ್ರಿನೇ ಇರ್ಬೋದು, ಉಪಮುಖ್ಯಮಂತ್ರಿನೇ ಇರ್ಬೋದು, ದೆಹಲಿಗೆ ತೆರಳಿ ಪ್ರವಾಸವನ್ನ ಮಾಡಿ ಅಥವಾ ಹೈಕಮಾಂಡ್ ನಾಯಕರನ್ನ ತಮ್ಮದೇ ರೀತಿಯಲ್ಲಿ ಅಪ್ರೋಚ್ ಮಾಡುವಂತ ಸಾಕಷ್ಟು ಉದಾಹರಣೆ ಇದೆ. ಈಗ ನಾಳೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇರುವಂತದ್ದು ಕೂಡ ಅದೇ ಮಾದರಿಯ ಒಂದು ಸಾಧ್ಯತೆ ಅಥವಾ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅಸ್ಸಾಂನ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರಿಯಾಂಕಾ ಗಾಂಧಿ ಅವರು ಕರೆದಿರುವಂತ, ಯಾಕಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ಅಸ್ಸಾಂನ ಚುನಾವಣಾ ಉಸ್ತುವಾರಿ ಕೂಡ ಆಗಿದ್ದಾರೆ, ಕಾಂಗ್ರೆಸ್ನ ಉಸ್ತುವಾರಿ. ಈ ಹಿನ್ನೆಲೆಯಲ್ಲಿ ಸಭೆ ಕರೆದಿದ್ದಾರೆ. ಆದ್ರೆ ಅಟ್ ದ ಸೇಮ್ ಟೈಮ್ ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಆಗೇ ಆಗತ್ತೆ. ಯಾಕಂದ್ರೆ ಅತ್ತ ಡಿ ಕೆ ಬೆಂಬಲಿಗರು ಒಂದು ವಿಂಡೋವನ್ನ ನೋಡ್ತಾ ಇದ್ದಾರೆ. ಪ್ರಮುಖವಾಗಿ 10ನೇ ತಾರೀಕು ನಂತರ ಏನೆಲ್ಲ ಆಗತ್ತೆ ಅದನ್ನ ಗಮನಿಸಿ ನೋಡೋಣ. ಅಲ್ಲಿ ತನಕ ಯಾವುದೇ ರೀತಿಯಂತ ಪ್ರಮುಖ ನಿರ್ಧಾರವನ್ನಾಗ್ಲಿ ಅಥವಾ ಬೇರೆ ರೀತಿಯಂತ ಹೆಜ್ಜೆಯನ್ನಾಗ್ಲಿ ಇಡೋದು ಬೇಡ ಅನ್ನುವಂತ ಸಂದೇಶವನ್ನ ಈಗಾಗಲೇ DCM ಬೆಂಬಲಿಗರಿಗೆ ಸಂದೇಶ ರವಾನೆ ಆಗಿದೆ. ಈ ನಿಟ್ಟಿನಲ್ಲಿ ಉಪಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇರುವಂತದ್ದು ಸಹಜವಾಗಿ ಅವರ ಬೆಂಬಲಿಗರಲ್ಲೂ ಕೂಡ ಒಂದು ಸಹಜವಾಗಿ ಒಂದು ಆಶಯ ಗರಿಗಿದ್ದಿದೆ. ಇದನ್ನ ಹೇಗೆ ಆಗತ್ತಂದ್ರೆ ಏಕಾಏಕಿ ಅವ್ರು ಹೋದ ತಕ್ಷಣಕ್ಕೆ ಎಲ್ಲವೂ ಕೂಡ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಇದಾದ ಬಳಿಕ ಹಿಂದೆ ಕರ್ನಾಟಕ ರಾಜ್ಯ ರಾಜಕೀಯ ಕೂಡ ಮುನ್ನೆಲೆಗೆ ಬರುತ್ತಾ, ಅದರ ಚರ್ಚೆ ಕೂಡ ಮುನ್ನೆಲೆಗೆ ಬರುತ್ತಾ ನೋಡ್ಬೇಕಾಗತ್ತೆ. ಈಗ ಪ್ರಿಯಾಂಕಾ ಗಾಂಧಿ ಅವ್ರ ಜೊತೆಗೆ ಚರ್ಚೆ ಇದೆ ನಿಜ. ಅದಾದ ಬಳಿಕ ಮತ್ತೆ ಇನ್ನಿತರ ನಾಯಕರು ಯಾರಾದ್ರು ಮಾತಾಡಿ ಅಲ್ಲಿಂದ ಯಾವ್ದಾದ್ರು ಪ್ರೋಸೆಸ್ ಆಗತ್ತೆ. ಅದು ಬಹುಶಃ ನಾಳೆ ನಂತರ ಈ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ, ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ. ಅದಾದ ಬಳಿಕ ಶಿವರಾತ್ರಿ, ನವರಾತ್ರಿ ಈ ತರ ಅನೇಕ ಡೇಟ್ ಗಳನ್ನ ಕೊಟ್ಟರು ನೋಡಿದೀವಿ ರೇಮಾ, ನೀವು ಕೂಡ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಸಭೆ ಆದ ಬಳಿಕವಷ್ಟೇ, ದೆಹಲಿಗೆ ತೆರಳಿದ ಬಳಿಕವಷ್ಟೇ ಒಂದು ಸ್ಪಷ್ಟವಾದಂತಹ ಚಿತ್ರಣ ಸಿಗುವಂತ ಸಾಧ್ಯತೆ ಇದೆ, ನಿರೀಕ್ಷೆ ಇದೆ. ಎಸ್, ಥ್ಯಾಂಕ್ ಯು ಪ್ರಮೋದ್. ಒಟ್ಟಿನಲ್ಲಿ ನಿರೀಕ್ಷೆಗಳಂತೂ ಗರಿಗೆದರಿವೆ. ಅವರ ಅಭಿಮಾನಿ ಪಾಳೆಯದಲ್ಲಿ, ಅವರ ಬೆಂಬಲಿಗರ ಒಂದು ಪಾಳೆಯದಲ್ಲಿ ಇರುವಂತಹ ಒಂದು ನಿರೀಕ್ಷೆಗಳು. ಬಟ್ ಅದೆಲ್ಲವೂ ಕೂಡ ಈಡೇರುತ್ತಾ ಬಜೆಟ್ ಸಭೆ ಬಿಟ್ಟು ದೆಹಲಿಗೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ನಾಳೆ ಸಂಜೆ ನಿಗದಿಯಾಗಿರುವಂತಹ ಇಲಾಖೆಯ ಸಭೆ, ಜಲಸಂಪನ್ಮೂಲ ಮತ್ತು ಬೆಂಗಳೂರು ಅಭಿವೃದ್ಧಿ ಇಲಾಖೆಯನ್ನು ಹೊಂದಿರುವಂತಹ DCM ಡಿ ಕೆ ಶಿವಕುಮಾರ್ ಅವರು ನಾಳೆಯ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಇರಬೇಕಿತ್ತು. ಆದರೆ ಪೂರ್ವಭಾವಿ ಸಭೆಯನ್ನೂ ಬಿಟ್ಟು ದೆಹಲಿಗೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ
ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ವಿಚಾರ ಅನ್ನುವಂಥದ್ದಂತೂ ಪಕ್ಕ. ಆದರೆ ಇದು ಅಸ್ಸಾಂ ರಾಜಕೀಯ ಅಥವಾ ಅಸ್ಸಾಂ ಚುನಾವಣೆಗೋಸ್ಕರನೇ ಸೀಮಿತವಾಗಿದೆಯಾ? ಯಾಕಂದ್ರೆ ನಾಳೆ ಹಾಗೇನಾದರೂ ಇದ್ದಿದ್ರೆ ಬೆಳಿಗ್ಗೆ ನಡೆಯುವಂಥ ಒಂದು ಸಭೆಯಲ್ಲಿ ಭಾಗಿಯಾಗಿ ಮತ್ತೆ ವಾಪಸ್ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬರಬಹುದಿತ್ತು. ಅಂದರೆ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಅವರು ಭಾಗಿಯಾಗಬಹುದಿತ್ತು. ಆದರೆ ಅವ್ರು ನಾಳೆ ದೆಹಲಿಯಲ್ಲೇ ಠಿಕಾಣಿ ಹೂಡ್ತಾರೆ ಅನ್ನುವಂಥ ಒಂದು ವಿಚಾರ ಕೂಡ ಇರೋದ್ರಿಂದಾಗಿ ಸೊ ನಾಳೆ ಮತ್ತಷ್ಟು ಯಾರಾದರೂ ವರಿಷ್ಠರ ಜೊತೆಗೆ ಮಾತಾಡೋದಕ್ಕೆ ಅವರ ಒಂದು ಅಪಾಯಿಂಟ್ಮೆಂಟ್ ಕೂಡ ತಗೊಂಡಿದ್ದಾರೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅಲ್ಲಿ ಮತ್ತಷ್ಟು ವರಿಷ್ಠರನ್ನೇರಾದರೂ ಹೈಕಮಾಂಡ್ನ ನಾಯಕರನ್ನ ಭೇಟಿಯಾಗ್ತಾರ. ಹಾಗಾದರೆ ಭೇಟಿಯಾಗಿ ನಾಳೆನೇ ಒಂದು ಶುಭ ಸುದ್ದಿಯನ್ನು ಹೊತ್ತು ನಾಡಿದ್ದವರೇನಾದರೂ ವಾಪಸ್ ಬರ್ತಾರಾ ಬೆಂಗಳೂರಿಗೆ ಅನ್ನುವಂಥದ್ರ ಬಗ್ಗೆ ಅವರ ಬೆಂಬಲಿಗರು ಕೂಡ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೂಡ ನಾವು ಗಮನಿಸ್ತಾ ಹೋದರೆ ಅವರ ಬೆಂಬಲಿಗರಲ್ಲಿ ಗುರುತಿಸಿಕೊಂಡಿರುವಂತಹ ಶಿವಗಂಗಾ ಬಸವರಾಜ್ ಆಗಿರ್ಬೋದು, ಇಕ್ಬಾಲ್ ಹುಸೇನ್ ಅವರಾಗಿರ್ಬೋದು, ಮಾಗಡಿ ಬಾಲಕೃಷ್ಣ ಅವರಾಗಿರ್ಬೋದು, ಎಲ್ಲರೂ ಕೂಡ ಆ ಒಂದು ಉತ್ಸಾಹವನ್ನಂತೂ ಅವರ ಮಾತುಗಳಲ್ಲಿ ತೋರ್ಪಡಿಸ್ತಾ ಇದ್ದಾರೆ.